ಸ್ಟೋರಿ ವಿತ್ ಆರ್ಕೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅತಿಯಾಗಿ ನಂಬಿಕೆಯನ್ನು ಇಟ್ಟರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದಕ್ಕೆ ಒಂದು ಪುಟ್ಟದಾಗಿರುವಂಥ ಕಥೆಯನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಬಂದಿದ್ದೀನಿ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಳು ಯುವತಿ ಇರ್ತಾಳೆ. ಆ ಯುವತಿಗೆ ಹಾವುಗಳಂತಂದರೆ ತುಂಬ ಇಷ್ಟ. ಹಾಗಾಗಿ ಅವಳು ಮನೆಯಲ್ಲಿ ಒಂದು ಹೆಬ್ಬಾವನ್ನು ಸಾಕಿರ್ತಾಳೆ. ಅದನ್ನು ತುಂಬ ಪ್ರೀತಿ ಅಕ್ಕರೆಯಿಂದ ಕೂಡ ನೋಡ್ಕೋತಾ ಇರ್ತಾರೆ. ಅದು ಒಂದಿನ ಇದ್ದಕ್ಕಿದ್ದಂತೆ ಏನನ್ನು ತಿನ್ನೋದಿಲ್ಲ. ಇವಳಿಗೆ ಗಾಬರಿ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಹಾವು ಏನನ್ನು ತಿನ್ನೋದಿಲ್ಲ. ಹಾಗಾಗಿ ಅವಳು ಹತ್ತಿರದ ಪಶು ವೈದ್ಯರ ಹತ್ರ ಆ ಹಾವನ್ನು ತಗೊಂಡು ಹೋಗ್ತಾಳೆ. ತಗೊಂಡೋಗಿ ಡಾಕ್ಟರ್ ಹತ್ರ ಹೇಳ್ತಾಳೆ, ಡಾಕ್ಟ್ರೇ, ಈ ಹಾವು ತುಂಬ ದಿನಗಳಿಂದ ಏನನ್ನು ತಿಂತಾ ಇಲ್ಲ, ಇದಕ್ಕೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಅವಾಗ ಡಾಕ್ಟರ್ ಕೇಳ್ತಾರೆ, ಈ ಹಾವು ಪ್ರತಿದಿನ ರಾತ್ರಿ ನಿಮ್ಮ ಹತ್ರನೇ ಮಲಗಿಕೊಳ್ಳುತ್ತಾ? ಅದಕ್ಕೆ ಅವಳು, ಹೌದು, ನನ್ನ ಹತ್ರನೇ ಮಲಗಿಕೊಳ್ಳುತ್ತೆ. ಮಲಗಿದಾಗ ನಿಮ್ಮ ಹತ್ರ ಬಂದು ತನ್ನನ್ನು ತಾನು ಎಳೆದುಕೊಂಡಂಗೆ ಮಾಡುತ್ತಾ? ಹೌದು, ಪಾಪ ಅದಕ್ಕೆ ಹಸಿವಾಗಿರುತ್ತೆ, ಹಾಗಾಗಿ ತುಂಬ ಒದ್ದಾಡ್ತಾ ಇರುತ್ತೆ. ಅದರ ಪರಿಸ್ಥಿತಿಯನ್ನು ನನಗೆ ನೋಡೋಕ್ಕಾಗ್ತಾ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಮೇಡಮ್, ನಿಮ್ಮ ಹಾವಿಗೆ ಯಾವುದೇ ಕಾಯಿಲೆ ಬಂದಿಲ್ಲ. ಅದು ನಿಮ್ಮನ್ನು ನುಂಗೋಕೆ ತಯಾರಿ ನಡೆಸ್ತಾ ಇದೆ. ಅದು ನಿಮ್ಮನ್ನು ನುಂಗಿದ ನಂತರ ಜೀರ್ಣ ಮಾಡ್ಕೊಳಕ್ ಬೇಕಲ್ವ, ಹಾಗಾಗಿ ಅದು ಏನನ್ನು ತಿಂತಾ ಇಲ್ಲ. ಅದಕ್ಕೆ ಹುಷಾರಾಗಿರಿ. ಯಾವುದಾದ್ರೂ ಇದನ್ನು ಪ್ರಾಣಿ ಸಂಗ್ರಹಾಲಯದಲ್ಲಿ ಬಿಟ್ಬಿಡಿ, ಇಲ್ಲಾಂದರೆ ನಿಮ್ಮನ್ನು ನುಂಗಿ ಬಿಡುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ಅವಳು ಆ ಹಾವನ್ನು ತಗೊಂಡೋಗಿ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಬಿಡ್ತಾರೆ. ಈ ಕಥೆಯನ್ನು ಯಾಕೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳು ನಮ್ಮ ಜೊತೆನೇ ಇರ್ತಾರೆ. ಒಂದು ಸಮಯಾವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಯಾವಾಗ ಸಮಯ ಸಿಗುತ್ತೋ ಆವಾಗ ನಮ್ಮನ್ನೇ ನುಂಗಿ ಬಿಡೋರು ಇರ್ತಾರೆ. ನಮ್ಮನ್ನು ನುಂಗೋದು ಅಂತಂದರೆ ನಮ್ಮ ತನವನ್ನು ನುಂಗೋದು. ಅದಕ್ಕೆ ಹೇಳೋದು, ಬೆನ್ನಿಗೆ ಚೂರಿ ಹಾಕುವಂಥ ವ್ಯಕ್ತಿಗಳಿಂದ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.